ನನ್ನ ಎಲ್ಲ ಸಿನಿಮಾಗಳು ಕೂಡ ಯಾವತ್ತು ಶುರು ಆಗುತ್ತೋ ಆ ಮುಗಿದಿದ್ದ ಡೇಟ್ ಕೂಡ ಯಾವತ್ತು ಬರೆದಿರ್ತೀನೋ ಆವತ್ತಿಗೆ ಮುಗಿಯುತ್ತೆ. ಬುಧವಾರ ಭಾನುವಾರ 2 ದಿವಸನೂ ಕೂಡ ನಮ್ಮ ಸಿನಿಮಾದಲ್ಲಿ ನಾನ್ ವೆಜಿಟೇರಿಯನ್ ಡೇ. ಅವ್ರಿಗೆ ನಾನ್ ವೆಜಿಟೇರಿಯನ್ ಇವ್ರಿಗೆ ಅದ್ಧೂರಿ ಆಗೋಯ್ತಲ್ಲ. ವೆಜಿಟೇರಿಯನ್ ಪಾಪ ಏನು ಮಾಡಿದ್ರು, ಕೇಸರಿ ಬಾತ್ ಮಾಡಬೇಕು, ಆಮೇಲೆ ಮೊಸರನ್ನ ರಿಚ್ ಆಗಿ ಮಾಡಬೇಕು. ಅದೇನು ಸರ್ ರಿಚ್ ಅಂದರೆ? ಸೊ ಇದಕ್ಕೆ ರಿಚ್ ಮೊಸರನ್ನ ಅಂತ ರಿಚ್ ಅಂತ ಇಟ್ಟಿರೋದು ನಾನು. ಇನ್ನೊಂದು ಬಹಳ ಮುಖ್ಯವಾದ ಒಂದು ವಿಷಯ ಇದರಲ್ಲಿದೆ. ಈ ಸಾಮಾನ್ಯವಾಗಿ ಈ ಒಂದು ಕಥೆ ಓಡ್ತಾ ಇರುತ್ತಲ್ಲ, ಒಂದು ಸ್ವಲ್ಪ ಒಂದು ಎಂಟರ್ಟೈನಿಂಗ್ ಆಗಿರಬೇಕು, ಮನೋರಂಜನೆ ಇರಬೇಕು. ಆಮೇಲೆ ಅಟ್ ದಿ ಸೇಮ್ ಟೈಮ್ ಒಂದು ಏನಾದ್ರು ಹೊಸ ಥರ ಇರಬೇಕು. ಆವತ್ತಿನ ದಿವಸಕ್ಕೆಲ್ಲ ಇಲ್ಲಿ ಒಂದು ಕಾಮಿಡಿ ಕ್ಯಾರೆಕ್ಟರ್ ಬರುತ್ತೆ, ಆಮೇಲೆ ಕಮಿಡಿಯನ್ನೂ ಇರ್ತಾರೆ. ಕಾಮಿಡಿ ಕ್ಯಾರೆಕ್ಟ್ರು ನಾವು ಏನು ಮಾಡೋದು ಅಂತ ಹೇಳಿದ್ರೆ, ನಮ್ಮಲ್ಲಿ ಇದ್ದ ಮುಖ್ಯಮಂತ್ರಿ ಚಂದ್ರು ಇದ್ದಾರಲ್ಲ, ಮುಖ್ಯಮಂತ್ರಿ ಚಂದ್ರನ್ನೇ ಕಾಮಿಡಿಯಾಗಿ ಯೂಸ್ ಮಾಡೋದು. ಇನ್ಸ್ಟೆಡ್ ಆಫ್ ಎನ್ ಎಸ್ ರಾವ್ ಯೂಸ್ ಮಾಡೋದು. ಎನ್ ಎಸ್ ರಾವು ಉಮಾಶ್ರೀ ಭಾಳ ಪಾರ್ಟ್ ಮಾಡಿದ್ರಿಂದ ಒಂದು ರೀತಿ ಸ್ಟೇಲ್ ಪೇರು. ಆಮೇಲೆ ಅವರಿಂದ ಎಕ್ಸ್ಪೆಕ್ಟ್ ಮಾಡಿದ್ರೆ ಬೇರೆ ಥರನೇ ಇರುತ್ತೆ. ಎಲ್ಲ ಗಿಂಗ್ವೇಜು ಸಂಭಾಷಣೆ ಅದ್ರ ಬೇರೆ. ಆದರೆ ಇಲ್ಲಿ ನಾವು ಏನು ಮಾಡೋದು ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಚಂದ್ರೂ ಉಮಾಶ್ರೀನೂ ಕೂಡ ಪೇರ್ ಭಾಳ ಮಜವಾಗಿದೆ. ಕಾಮಿಡಿ ಟ್ರ್ಯಾಕು ಏನಂತ ಹೇಳಿದ್ರೆ, ಅವನು ಯಾವಾಗಲೂ ಹೆಂಡ್ತಿನ ಭಾಳ ಪ್ರೀತಿಯಾಗಿ ಬಂದು ಹೆಂಡ್ತಿನ ಹತ್ತಿರ ಮಲಕ್ಕೋಬೇಕು ಅಂತ ಬಂದರೆ, ಇವತ್ತು ನಾನು ಮುಟ್ಬೇಡಿ, ಇವತ್ತು ಏಕಾದಶಿ ಏನಾರು ಹೇಳೋದು. ಪಾಪ ಅವನು ಬಂದಾಗಲೆಲ್ಲ ಹೆಂಡ್ತಿ ದೂರ ತಳ್ತಾಯಿದ್ರು. ಸೊ ಈ ಥರ ಆಗ್ಬಿಟ್ಟು, ಬೇಡ ಇವತ್ತು ನಾನು ತುಂಬ ಮಡಿಲಿದ್ದೀನಿ. ಯಾಕೆ ಮಾಡ್ತಿದ್ಯಾ ಅಂದರೆ, ಅಯ್ಯೋ ಮಕ್ಕಳಾಗಿಲ್ಲ ರೀ, ಅದಕ್ಕೋಸ್ಕರನೇ. ಮಕ್ಕಳಾದರೆ ಮಡಿ ಮಾಡಿದ್ರೆ ಆಗುತ್ತೇನೆ, ಬಾರೇ ಇಲ್ಲಿ ಅಂತ. ಈ ಥರದ್ದು ಕಾಮಿಡಿಗಳೆಲ್ಲ ಅಲ್ಲಲ್ಲಿ ಸ್ಪ್ಲಿಟ್ ಮಾಡಿ ಡಿಫ್ರೆಂಟ್ ವೆರೈಟಿ ಹಾಕಿದ್ದೀವಿ. ಅವನು ಒಂದು ಸತಿ ಬರ್ತಾನೆ, ಒಂದು ಸತಿ ಬಂದರೆ ಇವತ್ತು ರಜಾ ಅಂತ ಬೋರ್ಡ್ ಹಾಕ್ಬಿಟ್ಟಿರುತ್ತೆ. ಆಮೇಲೆ ಬ್ಯೂಟಿಫುಲ್ ಟ್ವಿಸ್ಟ್ ಕೊನೆಗೆ ತಗೋತ್ತೆ. ಇಷ್ಟು ಕೂಡ ಅವನಿಗೆ ಮೋಸ ಆಗೋಗ್ಬಿಟ್ಟಿರುತ್ತೆ, ಅವನಿಗೆ ದ್ರೋಹ ಮಾಡಿಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಇವ್ರ ಹತ್ರ ಸೇರಿಕೊಂಡಿದ್ದಾನೆ. ಪಂಪ್ ಹೊಡೆದು ಇವ್ರಿಗೆ ಯಾವುದೂ ಆಮೇಲೆ ಕೆಟ್ಟದ್ದು ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಕೊನೆಗೆ ಅವನ ನಾಯಕನ ಜೊತೆ ಸೇರ್ಕೊಂಡ್ಬಿಡ್ತಾನೆ. ಅದಕ್ಕೊಂದು ಟ್ರ್ಯಾಕ್, ಆ ಕಾಮಿಡಿ ಟ್ರ್ಯಾಕಾಗಿ ಒಂದು ಎಂಡ್ ಕೊಟ್ಟಿದ್ದೀವಿ. ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ಕೊನೆ ಆ ದೃಶ್ಯದಲ್ಲೇ ಅವ್ರು ಚಂದ್ರು ಮಾತಾಡುವಾಗ ಚಪ್ಪಾಳೆ ತೊಗೋತಾರೆ, ಅವ್ರಿಗಾಗಿರೋ ನೋವು ಹೇಳ್ತಾರೆ. ಅದನ್ನು ಹೇಳಿದಾಗ ಅದು ನಿಜವಾಗ್ಲೂ ತುಂಬ ಒಳ್ಳೆ ಭರವಸೆಯಾದ ಮಾತುಗಳು ಮಾತಾಡ್ತಾರೆ. ಆಮೇಲೆ ಚಪ್ಪಾಳೆ ತೊಗೊಂಡ್ರಲ್ಲಿ. ನಾನು ಹಿಂದೆ ಭಾಳ ಪಿಕ್ಚರ್ಸ್ಗಳೆಲ್ಲ ನೋಡಿದ್ದೀನಿ, ಭಾಳ ಪಿಕ್ಚರ್ಸ್ ಮಾಡ್ತಾಯಿದ್ದೆ ನಾನು. ರಾಜ್ಕುಮಾರ್ ಜೊತೆ ಏನು ಮಾಡ್ತಿದ್ವು ನಾವು ಅಂದರೆ, ಮಾರ್ಕೆಟಲ್ಲಿ ಯಾರ್ಯಾರು ವಿಲನ್ಗಳಿದ್ದಾರೋ ಎಲ್ಲ ವಿಲನ್ಗಳು ಹಾಕೋಬಿಡೋದು. ಯಾಕೆ ಅಂತ ಹೇಳಿದ್ರೆ, ನಮ್ಮ ನಾಯಕ ಇದ್ದಾರಲ್ಲ ಅವರು ಪವರ್ಫುಲ್ ಹೀರೋ. ಅವ್ರಿಗೆ ಎಷ್ಟು ಜನ ಇದ್ದರೂ ಕೂಡ ಸದೆ ಬಡಿಯೋಕ್ಕಾಗೋದಿಲ್ಲ. ಈಗ 4-5 ಜನ ವಿಲನ್ಗಳಿದ್ದರೆ ಯಾರು ಮಾತಾಡ್ತಾರೋ ಅವರು ಮಾತಾಡೋರು ಮೊದಲು ಕೊಟ್ಟಿರ್ತೀವಿ. ಅವ್ರು ಭಾಳ ಬೇಗ ಹೊಡೆದಾಟದಲ್ಲಿ ಇರೋಲ್ಲ, ಅವ್ರು ಭಾಳ ಬೇಗನೆ ಸೋತು ಬಿಡ್ತಾರೆ. ಅದಕ್ಕೋಸ್ಕರ ಆ ಥರ ವೀಕಾಗಿರೋನ್ನ ಡೈಲಾಗ್ ಮಾತಾಡಬೇಕು. ಆಮೇಲೆ ಇನ್ನೊಂದು ಸ್ವಲ್ಪ ಫೈಟಲ್ಲಿ ಇನ್ನು ಸ್ವಲ್ಪ ಪವರ್ಫುಲ್ಲು. ಆಮೇಲೆ ಕೊನೆಗೆ ಬಂದಬೇಕು ಅಂತ ಹೇಳ್ತಿದ್ದಾಗ ಬಡದಾಟಕ್ಕೆಲ್ಲ ನಿಂತ್ಕೋಬೇಕು ಅಣ್ಣ ಅವ್ರ ಜೊತೆ ಅಂತ ಹೇಳಿದಾಗ ಪ್ರಭಾಕರನ ಇಡ್ತಾಯಿದ್ವು, ವಜ್ರಮಣಿನ ಇಡ್ತಾಯಿದ್ವು. ವಜ್ರಮಣಿ ಆದ್ಮೇಲೆ ಪ್ರಭಾಕರ್ ಲೈಮ್ ಲೈಟಿಗೆ ಬಂದಾಗ ಪ್ರಭಾಕರನ ಇಡ್ತಾಯಿದ್ವು. ಸೊ ಈ ಥರ 4 ಜನ 5 ಜನನ ಅಲ್ಲಿ ಇಟ್ಟು ಎಲ್ರಿಗೂ ಅಣ್ಣ ಅವ್ರು ಹೊಡ್ಕೊಂಡ್ಬಂದು ಕೊನೆಗೆ ಅವರೇ ನಾಯಕರಾಗಿ ಇನ್ನೆಲ್ಲರು ಅವ್ರ ಆ್ಯಕ್ಷನ್ ಸಿನಿಮಾದಲ್ಲೆಲ್ಲ. ಸೊ ಇದು ಅದೇ ಥರ ಏನಂತ ಹೇಳಿದ್ರೆ, ಇಲ್ಲಿ ನಮ್ಮ ಹೀರೋಗೆ ಇವತ್ತೊಂದು ದಿವಸ ಯಾರ್ಯಾರು ವಿಲನ್ಗಳಿದ್ದಾರೋ ಎಲ್ಲ ವಿಲನ್ಗಳನ್ನು ಹಾಕಿದೆ ನಾನು. ಯಾಕೆಂದರೆ ನಾನೇ ನಿರ್ಮಾಪಕ ಆದ್ದರಿಂದ ಅದ್ರ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲ. ಆಮೇಲೆ ಯಾರು ಕೇಳಿದ್ರು ನಾನು ಮಾಡ್ತಾರೆ. ಆಮೇಲೆ ಅವ್ರು ಏನು ಕೇಳ್ತಾರೋ ನಾನು ಹಣ ಕೊಡ್ತೀನಿ. ಅದರಿಂದನೇ ನನಗೆ ಹೆಸರು. ಆಮೇಲೆ ನನಗೆ ಡೇಟ್ಗಳೆಲ್ಲ ಕರೆಕ್ಟಾಗಿ ಕೊಡ್ತಾರೆ. ಯಾರು ಕೂಡ ನನಗೆ ನಾನು ಪ್ರೋಗ್ರಾಮ್ ಹಾಕಿದ್ರೆ, ನಿಮಗೆ ಹೇಳಿದ್ದೀನೋ ಇಲ್ಲವೋ ಗೊತ್ತಿಲ್ಲ ಈ ಚಾನಲ್ಗೆ, ಈಗ ಫಾರ್ ಎಕ್ಸಾಂಪಲ್ ನಾವು ಇವತ್ತು ಶೂಟ್ ಮಾಡ್ತೀವಿ, ಇವತ್ತು ಪ್ರಾರಂಭ ಮಾಡ್ತೀವಿ, 15ನೇ ತಾರೀಕು ಪ್ರಾರಂಭ ಮಾಡ್ತೀವಿ ಅಂದರೆ ಅದು ಮುಗಿಯೋ ತಾರೀಕು ಮೊದಲು ತಿಂಗಳು ಎಂಡ್ಗಲ್ಲೋ ಏನೋ ಮುಗಿಯುತ್ತೆ ಡೇಟ್ ಅಂದ್ಕೊಳ್ಳಿ. ಅಂದರೆ ಒಂದು 35-40 ದಿವಸದ ಪ್ರೋಗ್ರಾಮ್ನ ಮೊದಲೇ ಹಾಕಿರ್ತೀವಿ ನಾನು. ಅದರಲ್ಲಿ ಇವನು ಎಷ್ಟು ದಿವಸ ಬರ್ತಾನೆ, ನಾಯಕ ಎಷ್ಟು ದಿವಸ, ನಾಯಕಿ ಎಷ್ಟು ದಿವಸ, ಇವೆಲ್ಲ ಡಿಫ್ರೆಂಟ್ ಕಾಂಬಿನೇಷನ್ ಹಾಕ್ಬಿಟ್ಟು ಹೆಂಗೆ ಅಂತ ಹೇಳಿದ್ರೆ, ಸ್ಕೂಲಲ್ಲೆಲ್ಲ ಒಂದು ಟೈಮ್ ಟೇಬಲ್ ಕೊಡ್ತಾರಲ್ಲ, ಆ ಥರ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಯಾವತ್ತು ಶುರು ಆಗುತ್ತೆ ಆಮೇಲೆ ಯಾವತ್ತು ಮುಗಿಯುತ್ತೆ. ನನ್ನ ಎಲ್ಲ ಸಿನಿಮಾಗಳು ಯಾವತ್ತು ಶುರು ಆಗುತ್ತೋ ಆ ಮುಗಿದಿದ್ದ ಡೇಟ್ ಕೂಡ ಯಾವತ್ತು ಬರೆದಿರ್ತೀನೋ ಆವತ್ತಿಗೆ ಮುಗಿಯುತ್ತೆ. ನನ್ನಲ್ಲಿ ಏನು ಒಂದು ಪದ್ಧತಿ ಅಂತ ಹೇಳಿದ್ರೆ, ಮುಗಿಯುತ್ತೆ ಅಂತ ಹೇಳಿದಾಗ ಅವತ್ತಿನ ದಿವಸ ಒಂದು ದೊಡ್ಡ ಸಮಾರಂಭ ನಮಗೆ.
ಏನು ಅಂದರೆ ಅವತ್ತು ಯಾವ ನಾಯಕ ಇರ್ತಾರೋ ಅವ್ರನ್ನ ಇಟ್ಕೊಂಡು ಕರೆದು, ಅಕಸ್ಮಾತ್ ಶೂಟಿಂಗಲ್ಲಿ ಅವ್ರು ಇದ್ದೇ ಇದ್ದರೆ, ಇತ್ತು ಅಂದರೆ ಯೋಚನೆ ಇಲ್ಲ. ಫಾರ್ ಎಕ್ಸಾಂಪಲ್ ಆಲ್ಮೋಸ್ಟ್ ನನ್ನ ಎಲ್ಲ ಪಿಕ್ಚರ್ಗಳಲ್ಲೂ ಕೂಡ ವಿಷ್ಣು ಇರೋರು ಇದ್ದೇ ಇದ್ದರೆ ವಿಷ್ಣುಗೆ ಹೇಳಿರೋ, ವಿಷ್ಣು ಶೂಟಿಂಗ್ ಏನಾದ್ರು 1 ಗಂಟೆಗೆ ಮುಗಿದೋಯ್ತು ಒಂದು 4 ಗಂಟೆಗೆ ನಾವು ಕುಂಬಳಕಾಯಿ ಹೊಡೆಯೋ ಥರ ಸಂದರ್ಭ ಇದೆ ಅಂದರೆ ಅವ್ನಿಗೆ ಹೇಳವು, 4 ಗಂಟೆ 4:15 ಕುಂಬಳಕಾಯಿ ಹೊಡಿತೀವಿ, ಖಂಡಿತ ಬರಬೇಕು ಕಣೋ ಅಂತ. ಖಂಡಿತ 4:00-4:15 ಬರೋ, ಯಾವತ್ತೂ ತಪ್ಪಿಸಿಲ್ಲ ಅವನು. ಯಾಕೆಂದರೆ ಅದು ಪ್ರಾರಂಭದಲ್ಲೂ ಅವನು ಇಟ್ಕೊಂಡೇ ನಾವು ಪ್ರಾರಂಭ ಮಾಡ್ತಾಯಿದ್ದು. ಈ ಶೂಟಿಂಗ್ ಮುಗಿಸುವಾಗ ಆಮೇಲೆ ಮಂಗಳಾರತಿ ಮಾಡುವಾಗೂ ಅವನು ಇರಬೇಕು. ಅವನು ಇರೋವ, ಬರ್ತಿದ್ದ ಎಷ್ಟೊತ್ತಿಗಾದ್ರೆ ನಾವು ಏನು ಹೇಳಿ ಟೈಮ್ಗೆ ಬರೋವ. ಅವ್ನು ಬಂದ ತಕ್ಷಣ ಶೂಟಿಂಗ್ ಎಲ್ಲ ಮುಗ್ದಿರೋದು, ಅವ್ನು ಇಟ್ಕೊಂಡು ಎಲ್ಲ ನಿಂತ್ಕೊಂಡಿದ್ದಾನೆ, ಹರಟೆ ಹೊಡ್ಕೊಂಡಿದ್ದಾನೆ. ಅವನಿಗೆ ಹೂನಾರ ಹಾಕಿ ಆಮೇಲೆ ಸ್ವೀಟೆಲ್ಲ ತಿನ್ಕೊಂಡು ಎಲ್ಲರೂ ಫೋಟೋ ತೆಗೆಸ್ಕೊಂಡು ಒಂದು ಒಳ್ಳೆ ಸಂತೋಷದ ಸಮಾರಂಭದಲ್ಲಿ ಅವತ್ತು ಬೀಳ್ಕೊಡುಗೆ. ಸೊ ಈ ಪ್ರತಿಯೊಂದು ಸಿನಿಮಾನೂ ಹಾಗೇ ಮಾಡಿರೋದು ವಿಷ್ಣುವರ್ಧನ್ದು. ನಾನು ಹೇಗೆ ಟೈಮ್ ಟೇಬಲ್ ಹಾಕ್ತೀನೋ ಹೀಗೆ ಇಷ್ಟೇ ಖರ್ಚಾಗುತ್ತೆ ಅನ್ನೋದು ಒಂದು ಅಂದಾಜು ಇಟ್ಕೊಂಡಿರ್ತೀನಿ. ಅಂದಾಜದು. ಸೊ ಆ ಅಂದಾಜಿನ ಹೆಚ್ಚು ಕಮ್ಮಿ ಅದು ದಾಟ್ತಾ ಇರಲಿಲ್ಲ, ಯಾವುದು ಕೂಡ ದಾಟ್ತಾ ಇರಲಿಲ್ಲ. ಫಾರ್ ಎಕ್ಸಾಂಪಲ್ ಈಗ ಒಂದು 25-30 ಜನ ಡ್ಯಾನ್ಸರ್ಸು, ಆ 30 ಜನ ಡ್ಯಾನ್ಸರ್ಸ್ಗೆ ಎಷ್ಟು ರೇಟು, ಆ ರೇಟೆಲ್ಲ ಗೊತ್ತು ನನಗೆ. ಆಮೇಲೆ ಇನ್ನೊಂದೇನು ಅವ್ರಿಗೆಲ್ಲ ಏನು ಅಂತ ಹೇಳಿದ್ರೆ, ಡ್ಯಾನ್ಸರ್ಸ್ಗಾಗಲಿ ಫೈಟರ್ಸ್ಗಾಗಲಿ ಎಲ್ಲನೂ ಕೂಡ ಅವ್ರ ಶೂಟಿಂಗ್ ಮುಗೀತಿದ್ದಂಗೆ ಅವ್ರಿಗೆ ಎಣಿಸ್ಬಿಡ್ಬೇಕು. ಇಲ್ಲ ಅಂದರೆ ಭಾಳ ಕಷ್ಟ. ಅವ್ರು ಇಲ್ಲರೂ ಏನು ಮಾಡ್ತಾರೆ ಅಂದರೆ ಒಬ್ಬನ ಅಲ್ಲೇ ಇಟ್ಬಿಡ್ತಾರೆ, ಹೋಟ್ಲಲ್ಲೇ ಇಟ್ಬಿಟ್ಟು ನೀವು ಯಾವಾಗ ಕೊಡ್ತೀರೋ ಅವ್ರು ಕೊಡಿ, ಅವ್ರು ಅಲ್ಲಿವರೆಗೂ ಇಲ್ಲೇ ಇರ್ತಾರೆ, ನೀವು ಅವ್ರನ್ನ ಕೂಡ ನಾವು ಸಾಕಬೇಕಾಗತ್ತೆ ಅವನು ಪಾಠ ಕೊಡು. ಸೊ ಅದಕ್ಕೋಸ್ಕರ ಶೂಟಿಂಗ್ ಮುಗೀತಾ ಬಿಲ್ ಚೆಕ್, ಡ್ಯಾನ್ಸ್ ಅವರು ಅಷ್ಟೇ. ಸೊ ಈ ಥರ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಈಗ ಜೂನಿಯರ್ ಆರ್ಟಿಸ್ಟ್ಗಳಿರ್ತಾರೆ. ಜೂನಿಯರ್ ಆರ್ಟಿಸ್ಟು ಈಗ ಜನನಾಯಕದಲ್ಲಿ ಒಂದು ಇನ್ಸಿಡೆಂಟ್ ನಾನು ಹೇಳಕ್ಕೆ ಬರ್ತೀನಿ. ನಾನೊಂದು ಪದ್ಧತಿ ಮಾಡ್ಕೊಂಡಿದ್ದೀನಿ, ಅದು ನಾನು ಬೆಳೆಸ್ಕೊಂಡಿದ್ದು. ಅದು ತಪ್ಪನಪ್ಪ ನಂಗೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಈಗ ಬುಧವಾರ ಭಾನುವಾರ 2 ದಿವಸನೂ ಕೂಡ ನಮ್ಮ ಸಿನಿಮಾದಲ್ಲಿ ನಾನ್ ವೆಜಿಟೇರಿಯನ್ ಡೇ. ಯಾಕೆಂದರೆ ಗುರುವಾರದ ದಿವಸ ರಾಯರದು, ಶನಿವಾರ ನಿಮಗೆಲ್ಲ ಗೊತ್ತಿದೆ ವೆಂಕಟೇಶ್ವರ ದಿವಸದ್ದು. ಸೊ ಅದರಿಂದ ಶನಿವಾರ ಆ್ಯಂಡ್ ಗುರುವಾರ ನಾನ್ ವೆಜಿಟೇರಿಯನ್ ಇಲ್ಲ. ಸೊ ಮಿಕ್ಕಿದ್ದು ಬುಧವಾರನೂ ಆಮೇಲೆ ಭಾನುವಾರ 2 ದಿವಸನೂ ನಾನ್ ವೆಜಿಟೇರಿಯನ್. ಸೊ ನಾನ್ ವೆಜಿಟೇರಿಯನ್ನು ನಾನು ಫಾರ್ ಎಕ್ಸಾಂಪಲ್ ಸ್ಟಾಫ್ ಕಮ್ಮಿ ಇತ್ತು, ನಾವೆಲ್ಲ ಕಮ್ಮಿ ಇದ್ವು ಟೆಕ್ನಿಷಿಯನ್ಸ್ ಅಂದ್ಕೊಳ್ಳಿ. ಒಂದು 15 ಜನ 20 ಜನನೋ 25 ಜನನೋ ಅಥವಾ ಒಂದು 50 ಜನನೋ ಅವ್ರಿಗೆಲ್ಲನೂ ನಾನ್ ವೆಜ್ ಕೊಡ್ತಾಯಿದ್ದಿದ್ದು. ಒಂದು ಚಿಕನ್ನು, ಆಮೇಲೆ ಇನ್ನೊಂದು ಕುರಿ ಏನೋ ಅದು ನಂಗೆ ಗೊತ್ತಿಲ್ಲ, ದುಡ್ಡು ಕೊಡೋದು ಅಷ್ಟೇ ನಂಗೆ ಗೊತ್ತು. ಸೊ ಇದನ್ನು ಮಾಡ್ತಾಯಿದ್ದು. ಒಂದು ದಿವಸ ಏನಾಯಿತು, ಈ ಜನನಾಯಕದಲ್ಲಿ ನಾನು ಹೇಳಿದೆ ಒಂದು ಭಾಷಣದ ಸೀನ್ ಇರುತ್ತೆ, ಅದರಲ್ಲಿ 2 ಪಾರ್ಟಿಯವರು ಇರ್ತಾರೆ ಅಂತ. ಆದರೆ ಜೂನಿಯರ್ ಆರ್ಟಿಸ್ಟ್ಗಳು ಒಂದು 300 ಜನ ಇದ್ದರು. 300 ಜನನೂ ಕೂಡ ಪ್ಯಾಲೇಸಲ್ಲಿ ಶೂಟಿಂಗ್ ಹಾಕಿ ಒಂದು ಸ್ಟೇಜ್ ಹಾಕಿ 300 ಜನ ಕೂತ್ಕೊಂಡಿರ್ತಾರೆ. 300 ಜನ ಕೂತ್ಕೊಂಡಿರ್ತಾರೆ. ಆಮೇಲೆ ಮೇಲ್ಗಡೆ ಇವ್ರುಗಳು ಮಾತಾಡ್ತಿರ್ತಾರೆ. ಬ್ರೇಕ್ ಅಂದರೆ ನಾನು ಬರೀ ನಮ್ಮ ಟೆಕ್ನಿಷಿಯನ್ಸ್ಗೆ ಆಮೇಲೆ ನಮ್ಮ ಆರ್ಟಿಸ್ಟ್ಗಳಿಗೆ ಮಾತ್ರ ನಾನ್ ವೆಜಿಟೇರಿಯನ್ ಕೊಡಲಿಲ್ಲ. ಅಲ್ಲಿ ಇದ್ದ 300 ಜನ 350 ಜನಕ್ಕೂ ಕೂಡ ನಾನು ನಾನ್ ವೆಜಿಟೇರಿಯನ್ ಕೊಟ್ಟೆ. ನೀವು ಹೆಂಗೆ ಚಪ್ಪಾಳೆ ಹೊಡೆದ್ರೋ ಆವತ್ತಿನ ದಿವಸ ನನಗೆ ಅಣ್ಣವ್ರು ಸಂತೋಷಪಟ್ಟರು. ಇದು ಹೇಳ್ತೀನಿ ಆಮೇಲೆ. ಸೊ ಅಷ್ಟು ಜನಕ್ಕೂ ಕೊಟ್ಟೆ ನಾನು. ಯಾಕೆ ಅಂತ ಹೇಳಿದ್ರೆ ಕಷ್ಟಪಡ್ತಾರೆ, ಬಿಸಿಲಲ್ಲಿ ಕೂತಿರ್ತಾರೆ. ನಮಗೆಲ್ಲ ಆದರೆ ನಮಗೆ ಫಾರ್ ಎಕ್ಸಾಂಪಲ್ ದೊಡ್ಡ ಆರ್ಟಿಸ್ಟ್ಗಳಿಗೆ ಅವ್ರಿಗೆಲ್ಲ ಛತ್ರಿಗಳು ಹಿಡಿತಾರೆ, ನಾಯಕರ ಅಸ್ಟೆಂಟ್ ಹಿಡಿತಾನೆ, ಹೀರೋಯಿನ್ ಅಸ್ಟೆಂಟ್ ಹಿಡಿತಾರೆ. ಏನಾದ್ರು ಡೈರೆಕ್ಟರ್ ಏನಾದ್ರು ವ್ಯಾಲ್ಯೂ ಇದ್ದರೆ ಡೈರೆಕ್ಟ್ರಿಗೆ ಒಬ್ಬ ಬರ್ತಾನೆ. ಇಲ್ಲ ಮೊದಲೆಲ್ಲ ನಮಗೆಲ್ಲ ಬರ್ತಾನೆ ಇರಲಿಲ್ಲ. ನಮಗೆ ಮೊದಲೆಲ್ಲ ಕುರ್ಚಿನೂ ಇರ್ತಾ ಇರಲಿಲ್ಲ. ಆಮೇಲೆ ಎಲ್ಲನೂ ಬಂತು, ಕುರ್ಚಿ ಬಂತು, ಛತ್ರಿ ಬಂತು, ಎಲ್ಲ ಬಂತು. ಸೊ ಈ ಥರ 300 ಜನಕ್ಕೂ ಕೊಡ್ತಾಯಿದ್ದೆ ನಾನು. ಆಮೇಲೆ ಅವ್ರಿಗೆ ನಾನ್ ವೆಜಿಟೇರಿಯನ್ ಇವ್ರಿಗೆ ಅದ್ಧೂರಿ ಆಗೋಯ್ತಲ್ಲ. ವೆಜಿಟೇರಿಯನ್ ಪಾಪ ಏನು ಮಾಡಿದ್ರು, ಅವ್ರೇನು ಪೂರಾ ಸಾರನ್ನು ಹುಳಿಯನ್ನ ಮಜ್ಜಿಗೆಯನ್ನು ಮೊಸರನ್ನ ತಿನ್ನಬೇಕಾ? ನೋ. ನಾನು ಹೇಳಿದೆ ನಾವು ಯಾಕ್ರೆ ಕಮ್ಮಿ ಇಡಬೇಕು, ನಮ್ಮ ವೆಜಿಟೇರಿಯನ್ಸ್ಗೆ ನಮಗೂ ಸ್ಪೆಷಲ್ಲಾಗಿ ಮಾಡಬೇಕು ಅಂದರು. ಏನು ಮಾಡೋಣ ಸರ್ ಅಂದರು. ಸ್ಪೆಷಲ್ಲಾಗಿ ಕೇಸರಿ ಬಾತ್ ಮಾಡಬೇಕು, ಚೆನ್ನಾಗಿ ತುಪ್ಪ ಗಿಪ್ಪ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಕೇಸರಿ ಬಾತ್ ಮಾಡಬೇಕು. ಆಮೇಲೆ ಮೊಸರನ್ನ ರಿಚ್ಚಾಗಿ ಮಾಡಬೇಕು. ಅದೇನು ಸರ್ ರಿಚ್ ಅಂದರೆ ಅಂತ. ಸೊ ಇವತ್ತು ರಿಚ್ ಮೊಸರನ್ನ ಹಾಕಿ ನಮ್ಮಲ್ಲೆಲ್ಲ ಎಲ್ರಿಗೂ ಹೇಳ್ಕೊಟ್ಬಿಟ್ಟಿದ್ದೀನಿ. ರಿಚ್ ಮೊಸರನ್ನ ಅಂದರೆ ಎಲ್ಲ ಒಳ್ಳೆ ತಿಕ್ಕಾಗಿರೋ ಮೊಸರು ಹಾಕೋದು, ಆಮೇಲೆ ಅದಕ್ಕೆ ಬೇಕಾದ ಗೋಡಂಬಿ ದ್ರಾಕ್ಷಿ ಒಳ್ಳೆ ಒಗ್ಗರಣೆ ಎಲ್ಲ ಕೊಟ್ಟು
ಅದು ಮಾಡೋದು ರಿಚ್ಚಾಗಿ ನೋಡಿದ್ರೆ ನಿಮಗೆ ಮೇಲ್ಗಡೆ ಎಲ್ಲ ಕೆಂಪು 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 ದಾಳಿಂಬೆ ಅದು ಗೋಡಂಬಿ ಇವೆಲ್ಲ ಕಾಣಿಸ್ತಾ ಇರಬೇಕು. ಸೊ ಇದಕ್ಕೆ ರಿಚ್ ಮೊಸರನ್ನ ಅಂತ ರಿಚ್ ಅಂತ ಇಟ್ಟಿರೋದು ನಾನು. ಸೊ ಇದನ್ನು ತಿನ್ನೋಕ್ಕೆ ನಾನ್ ವೆಜಿಟೇರಿಯನ್ನಿಂದ ನಮ್ಮ ಆರ್ಟ್ ಡೈರೆಕ್ಟ್ ನಮ್ಮ ಸ್ಟಂಟ್ ಮಾಸ್ಟರು ವಿಜಯ್ ಅಂತ ಇರೋವ, ವಿಜಯ್ ನನ್ನ ಪಿಕ್ಚರ್ಲ್ಲ ಮಾಡಿದ್ದಾನೆ, ಒಂದು ಗುರಿ ಮಾಡಿದವನು. ಅವನು ಚಾಮುಂಡೇಶ್ವರಿ ಸ್ಟುಡಿಯೋಯಿಂದ ಕಂಟಿ ಇರುವ ಸ್ಟುಡಿಯೋಗೆ ಬರೋವ. என்ன விஜய் இங்கே வந்திருக்கேன் சார், சும்மா இல்லைங்க சார், ಕರ್ಡ್ ರೈಸ್ ಸಾಪಿಡ್ನು ಅದಕ್ಕೆ தான் வந்திருக்கேನಾ ಅಂತ. ಕೇಸರಿ ಬಾತು ಆಮೇಲೆ ಇದು. ನಮ್ಮಲ್ಲಿ ಮಿಕ್ಕಿದವರೆಲ್ಲ ಜಾಳಕಾರೆ ನೀವೆಲ್ಲ ಮಾಂಸ ತಿಂದಮೇಲೆ ನಮ್ಮ ಊಟಕ್ಕೆ ನೀವು ಬರ್ಕೊಡ್ದು ಅಂತ ಹಾಗೆ ಅಂದ್ಬಿಟ್ಟು ಇಲ್ಲಿ ಅವ್ರು ಸಂತೋಷವಾಗಿ ಇವೆಲ್ಲ ಎರಡು ತಿನ್ಕೊಂಡು ಅವನು ಹೋಗ್ತಾ ಇದ್ದ. ಸೊ ಇದನ್ನು ಒಂದು ಸತಿ ಏನಾಯಿತು ಅಂತ ಹೇಳಿದ್ರೆ ಇದೊಂದು ಇಂಟ್ರೆಸ್ಟಿಂಗ್ ಆಗಿದೆ. ದುಡ್ಡನ್ನು ನೀವು ಇಟ್ಕೊಂಡಿರಬೇಕು, ಇಷ್ಟು ದುಡ್ಡನ್ನು ಇಟ್ಕೊಂಡಿರಬೇಕು, ಆಮೇಲೆ ಟೈಮು ಇಟ್ಕೊಂಡಿರಬೇಕು. ಟೈಮನ್ನು ಜಾಸ್ತಿ ಟೈಮನ್ನ ನೀವು ಸ್ಪೆಂಡ್ ಮಾಡ್ತು ಅಂದರೆ ನಿಮ್ಮ ಟೈಮು ನಿಮ್ಮ ದುಡ್ಡನ್ನು ತಿನ್ಬಿಡುತ್ತೆ. ಯಾವಾಗಲೂ ಅಷ್ಟೇ ಮನಿ ಇದೆಯಲ್ಲ, ಮೆನಿ ಮನಿ, ಅದನ್ನು ಮಾತ್ರ ನಾನು ನೋಡ್ಕೋಬೇಕು. ಟೈಮ್ ಅಷ್ಟೇ, ಟೈಮ್